ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗಿದೆ. ಯಾರಾದರೂ ಈ ವ್ಯವಸ್ಥೆಯ ಅನ್ಯಾಯವನ್ನ, ದೌರ್ಜನ್ಯವನ್ನ ಪ್ರಶ್ನೆ ಮಾಡ್ತಾರೆ ಅನ್ನಂತ ಸಂದರ್ಭದಲ್ಲೇ ಅವರನ್ನೇ ದೇಶದ್ರೋಹಿಗಳು, ಧರ್ಮದ್ರೋಹಿಗಳ ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಅವರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ಯಾಂಪೇನ್ ಅನ್ನೇ ಮಾಡಲಾಗುತ್ತೆ. ಜನ ಕೂಡ ಅದನ್ನು ನಂಬುತ್ತಾರೆ, ಅದನ್ನ ಶೇರ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂತಿಮವಾಗಿ ಯಾವ ವ್ಯಕ್ತಿಯ ಅನ್ಯಾಯ, ದೌರ್ಜನ್ಯ, ಮೋಸವನ್ನ ಪ್ರಶ್ನೆ ಮಾಡಿದ್ರೋ ಅವರೆಲ್ಲರೂ ಕೂಡ ಸಮಾಜದ ಮುಂದೆ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತ ಕರೆಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ಒಂದು ಪ್ರಕರಣ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ, ದೇಶಾದ್ಯಂತ ಸಂಚಲನವನ್ನ ಮೂಡಿಸಿದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಅದನ್ನ ಗಮನಿಸಿರ್ತೀರಿ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ನನಗೂ ಕೂಡ ಕಮೆಂಟ್ಸ್ ನಲ್ಲಿ ಅಥವಾ ಮೆಸೇಜ್ಗಳು ಪದೇ ಪದೇ ಬರ್ತಾ ಇದ್ದಂತ ರಿಕ್ವೆಸ್ಟ್ ಅದೇ, ಭರತ್ ತಿವಾರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರವನ್ನ ನಮ್ಮ ಮುಂದೆ ಇಡಿ ಎನ್ನುವಂತ ರೀತಿಯಲ್ಲಿ ಇವತ್ತು ಅದೇ ಭರತ್ ಭೂಷಣ್ ತಿವಾರಿ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಈ ವ್ಯಕ್ತಿ ಯಾರು ಅಂದ್ರೆ, ಈ ವ್ಯಕ್ತಿಯೂ ಕೂಡ ಈ ಸಮಾಜ ಅಥವಾ ವ್ಯವಸ್ಥೆಯಲ್ಲಿ ಆಗುವಂತಹ ಅನ್ಯಾಯ, ದೌರ್ಜನ್ಯ, ಮೋಸ, ದಬ್ಬಾಳಿಕೆ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಂತ ವ್ಯಕ್ತಿ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಆ ವ್ಯಕ್ತಿ ಸಾವನ್ನಪ್ಪು ಬಿಡ್ತಾರೆ. ಅದಾದ ಬಳಿಕ ಪೊಲೀಸರು ಹೇಳಿದ್ದೇನಪ್ಪಾ ಅಂದ್ರೆ, ಆತನ ಮೇಲೆ ಗುಂಡು ಹಾರಿಸೋದಕ್ಕೆ ಪ್ರಯತ್ನವನ್ನ ಪಟ್ಟ, ನಾವು ಆತ್ಮರಕ್ಷಣೆಗೋಸ್ಕರ ಗುಂಡನ್ನ ಹಾರಿಸಿದ್ವಿ ಅಂತ. ಆರಂಭದಲ್ಲಿ ಎಲ್ಲರೂ ಕೂಡ ಹಾಗೆ ಅಂದ್ಕೊಂಡಿದ್ರು. ಅದಾದ ಬಳಿಕ ಒಂದು ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಅಸಲಿ ವಿಚಾರ ಪತ್ತೆಯಾಗುತ್ತೆ. ಅದೇನು ಅಂದ್ರೆ, ಪ್ರಾಥಮಿಕವಾಗಿ ಸದ್ಯಕ್ಕೆ ಗೊತ್ತಾಗ್ತಿರುವ ಪ್ರಕಾರವಾಗಿ ಇದು ಫೇಕ್ ಎನ್ಕೌಂಟರ್. ಉದ್ದೇಶಪೂರ್ವಕವಾಗಿ ಪೊಲೀಸರೇ ಆ ಯುವಕನನ್ನ ಸಾಯಿಸಿದ್ದಾರೆ, ಅಥವಾ ಈ ಸರ್ಕಾರವೇ ಆ ಯುವಕನ ಹತ್ಯೆಯನ್ನ ಮಾಡಿದೆ ಎನ್ನುವಂತ ಸಂಗತಿ ಗೊತ್ತಾಗುತ್ತೆ. ಕಾರಣ ಏನು? ಆತ ಅಧಿಕಾರಿಗಳನ್ನು ಎದುರಾಕೊಂಡಿದ್ದ, ಸರ್ಕಾರಿ ಕಚೇರಿಯಲ್ಲಿ ಇರುವಂಥವರನ್ನ ಆತ ಒಂದು ರೀತಿಯಲ್ಲಿ ಅವ್ರ ವಿರುದ್ಧವೂ ಕೂಡ ಆತ ಹೋರಾಟವನ್ನ ಮಾಡ್ತಾ ಇದ್ದ. ಎಲ್ಲರನ್ನೂ ಕೂಡ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದ. ಜನರಿಗೆ ಆಗುವಂತ ಅನ್ಯಾಯವನ್ನ ಸರ್ಕಾರದ ಮುಂದೆ ಅಥವಾ ಸ್ಥಳೀಯ ಅಧಿಕಾರಿಗಳ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದ. ಆ ಕಾರಣಕ್ಕಾಗಿ ಆತನನ್ನ ಪೊಲೀಸರೇ ಇದೀಗ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆರಂಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿಯೇ ಇದನ್ನ ಸಮರ್ಥನೆ ಮಾಡಿಕೊಂಡಿದ್ರು. ಯಾವಾಗ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಯಿತು, ಸದ್ಯ 4 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ, ನ್ಯಾಯಾಂಗ ತನಿಖೆಗೆ ನೀಡಲಾಗಿದೆ. ಈ ಪ್ರಕರಣ ಸದ್ಯ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಏನು ಕಂಪ್ಲೀಟ್ ಆಗಿ ಎಳೆಯಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ, ಕೇಳಿ. ಒಂದು ವೇಳೆ ಆತನ ಹೆಸರು ನಾನು ಆಗ್ಲೇ ಹೇಳಿದ ಹಾಗೆ ಭರತ್ ಭೂಷಣ್ ತಿವಾರಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆತನ ಪರವಾಗಿ ಕ್ಯಾಂಪೇನ್ ನಡೀತಾ ಇದೆ. ಆತನ ಅಂತ್ಯಕ್ರಿಯೆಗೆ ಒಂದು ಸಣ್ಣ ಹಳ್ಳಿಯ ಹುಡುಗ ಆತ, ಲಕ್ಷಾಂತರ ಮಂದಿ ಭಾಗಿಯಾಗಿದ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಆತ ಜನರ ನಡುವೆ ಪ್ರಭಾವವನ್ನು ಬೀರಿದ್ದ ಅನ್ನೋದನ್ನ ಯೋಚನೆ ಮಾಡಿ. ಆತ ಮೂಲತಃ ಬಿಹಾರದ ಭೋಜ್ಪುರ ಜಿಲ್ಲೆಯ ಬಿಲೌಟಿ ಎನ್ನುವಂತ ಗ್ರಾಮದ ಯುವಕ. ಆತನಿಗೆ ಸದ್ಯ ವಯಸ್ಸು 28 ವರ್ಷ. ಆತ BSc ಗ್ರಾಜ್ಯುಯೇಟ್. ಆತ BSc ಮುಗಿಸಿದ ಬಳಿಕ ಒಂದು ಯಾವುದೋ ಶಾಪನ್ನು ಹಾಕಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಂತೆ, ಈ ವೆಹಿಕಲ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೋಸ್ಕರ ಆತ ಲೋನ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದ. ಅದರ ಪ್ರಕ್ರಿಯೆಯಲ್ಲಿ ಆತ ತನ್ನಂತಾನು ತೊಡಗಿಸ್ಕೊಂಡಿದ್ದ. ಹೀಗಿರುವಾಗಲೇ ಏನಾಗ್ಬಿಡುತ್ತೆ, ಹೆಚ್ಚು ಕಡಿಮೆ ಒಂದು 2-2.5 ವರ್ಷದ ಹಿಂದೆ ಆತ ಇದ್ದಂತಹ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಹೀಗಾಗಿ ಜನ, ಮನೆ, ಮಠ ಎಲ್ಲವನ್ನೂ ಕೂಡ ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಆಗ ಆ ಜನರಿಗೆ ಸರ್ಕಾರ ತಾತ್ಕಾಲಿಕವಾಗಿ ಒಂದು ಪುನರ್ವಸತಿ ಕೇಂದ್ರವನ್ನ ರೆಡಿ ಮಾಡಿಕೊಡುತ್ತೆ. ಅಂದ್ರೆ ಒಂದು ಟೆಂಟಿನ ವ್ಯವಸ್ಥೆಯನ್ನ ಮಾಡುತ್ತೆ. ಅದರ ಆಚೆಗೆ ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯ ಆಗ್ಲಿ ಅಂಥದ್ದೇನೂ ಕೂಡ ಇರೋದಿಲ್ಲ. ಆರಂಭದಲ್ಲಿ ಯುವಕ ಅದೆಲ್ಲವನ್ನೂ ಕೂಡ ನೋಡ್ತಿರ್ತಾನೆ. ಅದಾದ ಬಳಿಕ ಈತನಿಗೆ ಅನ್ಸುತ್ತೆ, ನಾನು ಚೆನ್ನಾಗಿ ಓದ್ಕೊಂಡಿದ್ದೇನೆ, ಈ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಬೇಕು. ಮೊದಲಿಗೆ ಆತ ಹೋರಾಟವನ್ನ ಕೈಗೆತ್ಕೊಂಡಿದ್ದು ಇದೇ ಪುನರ್ವಸತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಅವರಿಗೆ ಯಾವುದೋ ಒಂದು ತಾತ್ಕಾಲಿಕವಾದಂಥ ಶೆಡ್ ಅನ್ನ ಹಾಕೊಟ್ಟಿದ್ದೀರಿ, ಒಂದು ರೀತಿಯಲ್ಲಿ ಬೇಕಾಬಿಟ್ಟಿಯಾದಂಥ ವ್ಯವಸ್ಥೆಯನ್ನ ಮಾಡಿದ್ದೀರಿ, ಅವರಿಗೆ ಒಂದು ಸರಿಯಾದಂಥ ಜಾಗವನ್ನು ನಿಗದಿಪಡಿಸಬೇಕು, ಸರಿಯಾದ ರೀತಿಯಲ್ಲಿ ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಆತ ಹೋರಾಟವನ್ನ ಕೈಗೊಳ್ತಾನೆ. ಆತ ಅದಕ್ಕೆ ಬಳಸ್ಕೊಂಡಂತ ವೇದಿಕೆ ಯಾವುದು ಅಂದ್ರೆ ಸೋಷಿಯಲ್ ಮೀಡಿಯಾ. ಫೇಸ್ಬುಕ್ ನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೈವ್ ಬರ್ತಾ ಇರ್ತಾನೆ. ಈ ಪುನರ್ವಸತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಗ್ರಾಮಸ್ಥರು ಕೂಡ ಪದೇ ಪದೇ ಸರ್ಕಾರಿ ಕಚೇರಿಗೆ ಅಲ್ದಾಡ್ತಿರ್ತಾರೆ, ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ. ಯಾವುದೇ ಪ್ರಯೋಜನ ಆಗ್ತಿರೋದಿಲ್ಲ. ಈತನಿಗೂ ಕೂಡ ಸಿಟ್ಟು ಬರ್ತಾ ಇರುತ್ತೆ. ಹೀಗಾಗಿ ಆತ ಗ್ರಾಮಸ್ಥರ ಪರವಾಗಿ ಹೋರಾಟವನ್ನು ತೀವ್ರಗೊಳಿಸ್ತಾನೆ. ಮಾತನಾಡುವಾಗ ಸ್ವಲ್ಪ ರ್ಯಾಶ್ ಆಗಿ ಎಲ್ರಿಗೂ ಕೂಡ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾನೆ. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ಬರ್ತಾ 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 ಆತನ ಹೋರಾಟದ ವ್ಯಾಪ್ತಿ ಜಾಸ್ತಿ ಆಗೋದಕ್ಕೆ ಶುರುವಾಗಿಬಿಡುತ್ತೆ. ಆತ ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೈಗೆತ್ತಿಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆ ಹೋಗೋದು, ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳೋದು, ಅದನ್ನ ಫೇಸ್ಬುಕ್ ಲೈವ್ ಮಾಡೋದು, ಫೇಸ್ಬುಕ್ ನಲ್ಲಿ ವಿಡಿಯೋ ಮಾಡಿ ಹರಿಬಿಡೋದು, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗ ನಮಗೆ ನ್ಯಾಯ ಬೇಕು, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗ ಪರಿಹಾರ ಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ವಿಪರೀತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ. ಬರ್ತಾ ಬರ್ತಾ ಆತನ ವಿಡಿಯೋಗಳು ಕೂಡ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಆತನ ವಿಡಿಯೋವನ್ನ ಗಮನಿಸುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ನಿಧಾನಕ್ಕೆ ಆತನ ಬೆಂಬಲಕ್ಕೆ ಬರ್ತಿರುವಂತವರ ಸಂಖ್ಯೆಯೂ ಕೂಡ ಹೆಚ್ಚುತ್ತಾನೆ ಹೋಗುತ್ತೆ.
ಪ್ರಮುಖವಾಗಿ ಆತನ ಹೋರಾಟದ ವಿಷಯ ವಸ್ತು ಇದ್ದಿದ್ದು ಆ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ. ಉಳಿದಂತೆ ಇದ್ದಿದ್ದು ಆತ ಬೇರೆ ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಆತ ರೈಸ್ ಮಾಡ್ತಾ ಇದ್ದ. ತನ್ನ ಹಳ್ಳಿಯ ಸಮಸ್ಯೆ, ಸುತ್ತಮುತ್ತ ಆಗುವಂತ ಸಮಸ್ಯೆ ಎಲ್ಲವನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದ್ದ. ಬರ್ತಾ 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 ಏನಾಗ್ಬಿಡುತ್ತೆ ಅಂದ್ರೆ ಆತ ವ್ಯವಸ್ಥೆಯನ್ನ ನೋಡಿ 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 ಬೆಸತ್ತು ಹೋಗ್ಬಿಡ್ತಾನೆ. ಒಳಗೊಳಗೆ ಆತನಿಗೆ ಸಿಟ್ಟು ಬರ್ತಿರುತ್ತೆ, ಆತ ಕುದಿತಾ ಇರ್ತಾನೆ. ಏನಾದ್ರೂ ಮಾಡಿ ಇವ್ರಿಗೆ ಪಾಠ ಕಲಿಸ್ಬೇಕು ಎನ್ನುವ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಿರ್ತಾನೆ. ಹೀಗಾಗಿ ಆತ ಮಾತನಾಡುವಂತ ಭಾಷೆ ಸ್ವಲ್ಪ ಹರಿತವಾಗಿರುತ್ತೆ, ಹಾರ್ಶ್ ಆಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ತಿರ್ತಾನೆ. ಮೊದಲು ಈ ಹಂತಕ್ಕೆ ಹೋಗ್ತಾನೆ. ಬರ್ತಾ ಬರ್ತಾ ಆತ ತನ್ನ ಕ್ರಾಂತಿಕಾರಿ ಅಂತ ಕರೆದುಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ನೀವೆಲ್ಲ ಹೀಗೆ ಜನರಿಗೆ ಅನ್ಯಾಯ ಮಾಡ್ತಾ ಇದ್ರೆ, ಮೋಸ ಮಾಡ್ತಾ ಇದ್ರೆ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರ್ತಾನೆ. ಅದರಲ್ಲೂ ಪ್ರಮುಖವಾಗಿ ಆತನಿಗೆ ಸಿಟ್ಟು ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಜನರಿಗೆ ಪುನರ್ವಸತಿಗೆ ಅಂತ ಹೇಳಿ ಯಾವುದೋ ಒಂದು ಭೂಮಿಯನ್ನು ನಿಗದಿಪಡಿಸಲಾಗಿರುತ್ತಂತೆ. ಆದ್ರೆ ಆ ಭೂಮಿಯನ್ನ ಬಡಿದು ಬಾಯಿಗೆ ಹಾಕೊಳ್ಳೋದಿಕ್ಕೆ ಸ್ಥಳೀಯ ರಾಜಕಾರಣಿಗಳು, ಸ್ಥಳೀಯ ಒಂದಷ್ಟು ದೊಡ್ಡ ದೊಡ್ಡವರು ಅವರೆಲ್ಲರೂ ಕೂಡ ರೆಡಿಯಾಗಿ ನಿಂತಿರ್ತಾರೆ. ಹೀಗಾಗಿ ಆತನ ಸಿಟ್ಟು ವಿಪರೀತ ಆಗ್ಬಿಟ್ಟಿರುತ್ತೆ. ಹೀಗಿದ್ದಾಗಲೇ ಆತ ಒಂದು ತಪ್ಪನ್ನ ಮಾಡ್ತಾನೆ. ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆತ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ಯಾವಾಗ ಈ ಹೋರಾಟ ಎಲ್ಲ ಫಲ ಸಿಗಲಿಲ್ವೋ, ಯಾವುದಕ್ಕೂ ಕೂಡ ಅಧಿಕಾರಿಗಳು ಸ್ಪಂದಿಸಲಿಲ್ಲವೋ, ಫೇಸ್ಬುಕ್ ಲೈವ್ ಬಂದು ಜನರ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಯಾವುದಕ್ಕೂ ಕೇರೆ ಅಂತ ಇರಲಿಲ್ವೋ, ಆತನ ಮೊದಲು ಅಂದ್ಕೊಂಡಿದ್ದೇನಪ್ಪ ಅಂದ್ರೆ, ನನಗೆ ಈ ಫೇಸ್ಬುಕ್ ಲೈವ್ ಅಥವಾ ಸಾಮಾಜಿಕ ಜಾಲತಾಣ ದೊಡ್ಡ ಅಸ್ತ್ರ ಆಗುತ್ತೆ ಎನ್ನುವ ರೀತಿಯಲ್ಲಿ. ಆದರೆ ಒಂದು ಹಂತಕ್ಕದ ಅಸ್ತ್ರ ಆಯ್ತೆ ಹೊರತಾಗಿ ದೊಡ್ಡ ಮಟ್ಟಿಗೆ ಅದೇನು ಪರಿಣಾಮ ಬೀರಲಿಲ್ಲ. ಹೀಗಾಗಿ ಆತ ಏನು ಯೋಚನೆ ಮಾಡ್ತಾನೆ ಅಂದ್ರೆ, ಒಂದು ಗನ್ ಅನ್ನ ಪರ್ಚೇಸ್ ಮಾಡಿ ಬಿಡ್ತಾನೆ. ಅದು ಇಲ್ಲೀಗಲ್, ನಾವ್ಯಾರು ಕೂಡ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಗನ್ ಹಿಡ್ಕೊಂಡು ಫೇಸ್ಬುಕ್ ನಲ್ಲಿ ಲೈವ್ ಬಂದು ಆತ ಅಧಿಕಾರಿಗಳನ್ನು ಹೆದರ್ಸೋಕೆ ಶುರು ಮಾಡ್ಕೊಂಡು ಬಿಡ್ತಾನೆ. ನೋಡಿ, ನೀವ್ಯಾರು ಕೂಡ ನನ್ನ ಗಮನವನ್ನ ಕೊಟ್ಟಿಲ್ಲ ಅಂತ ಆದ್ರೆ, ನಮ್ಮ ಸಮಸ್ಯೆಯನ್ನ ಬಗೆಹರಿಸಿಲ್ಲ ಅಂತ ಆದ್ರೆ, ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕಾಗುತ್ತೆ ಎನ್ನುವ ರೀತಿಯಲ್ಲಿ ಆತ ಹೆದರಿಸ್ತಾ ಇರ್ತಾನೆ. ಬರ್ತಾ ಬರ್ತಾ ಆ ವಿಡಿಯೋಗಳು ಕೂಡ ವೈರಲ್ ಆಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಆಗ ಪೊಲೀಸರು ಏನ್ ಮಾಡ್ತಾರೆ, ಈ ವಿಚಾರವನ್ನ ಆಗ ಗಂಭೀರವಾಗಿ ತೆಗೆದುಕೊಂಡು ಬಿಡ್ತಾರೆ. ಮುಂಚೆನೆ ಆತನನ್ನ ತೀರಾ ಗಂಭೀರವಾಗಿ ತೆಗೆದುಕೊಂಡಿದ್ರು, ಏನಾದ್ರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರಂತೆ. ಆದ್ರೆ ಬೇಕಾದಂತ ಗ್ರೌಂಡ್ ಸಿಗ್ತಾ ಇರಲಿಲ್ಲ. ಆತನ ಮೇಲೆ ಕೇಸ್ ಹಾಕೋದಿಕ್ಕೆ ಸರಿಯಾದಂತ ಇದು ಸಿಗ್ತಾ ಇರಲಿಲ್ಲ. ಯಾವಾಗ ಗನ್ನನ್ನ ಇಟ್ಕೊಂಡು ಬಿಟ್ನೋ, ಅದು ಪೊಲೀಸರಿಗೆ ಒಂದ್ ರೀತಿಯಲ್ಲಿ ಅಸ್ತ್ರ ಆಗಿ ಬಿಡುತ್ತೆ. ಹೀಗಾಗಿ ಏನ್ ಮಾಡ್ತಾರೆ, ಜೂನ್ 15ನೇ ತಾರೀಕು ಬೆಳಗ್ಗೆ ಆತನ ಮನೆಗೆ ಬರ್ತಾರೆ. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ, ಆಗೋದಿಲ್ಲ. ಅವತ್ತು ಸಂಜೆ ಬರ್ತಾರೆ, ಅವತ್ತು ಕೂಡ ಆಗೋದಿಲ್ಲ. 16ನೇ ತಾರೀಕು ಮತ್ತೊಮ್ಮೆ ಬರ್ತಾರೆ. ಮತ್ತೊಮ್ಮೆ ಬಂದಾಗ ಪೊಲೀಸರಿಗೂ ಆತನಿಗೂ ಮಾತಿನ ಚಕಮಕಿ ಆಗುತ್ತೆ. ಆತನು ಕೂಡ ಪೊಲೀಸರಿಗೆ ಗನ್ ತೋರಿಸಿ ಹೆದರಿಸ್ತಾನೆ. ಆತ ಪೊಲೀಸರು ಕೂಡ ಯಾರೋ ದೊಡ್ಡ ಟೆರರಿಸ್ಟು ಅಥವಾ ಏನೋ ಸಮಾಜ ಘಾತಕ ಶಕ್ತಿ ಎನ್ನುವ ರೀತಿಯಲ್ಲಿ ಆತನನ್ನ ಬಂಧಿಸೋಕೆ ಒಂದು ದೊಡ್ಡ ಪಡೆಯನ್ನೇ ಕರ್ಕೊಂಡು ಬಂದಿರ್ತಾರೆ. ಎಲ್ಲರೂ ಕೂಡ ಸುತ್ತುವರೆದಿರ್ತಾರೆ. ಆದ್ರೆ ಆತ ಮಾತ್ರ ಅದಕ್ಕೆ ಭಯ ಪಡೋದಿಲ್ಲ. ಆತ ಪೊಲೀಸರಿಗೆ ಹೆದರಿಸಿ ಕಳಿಸ್ಬಿಡ್ತಾನೆ. 17ನೇ ತಾರೀಕು ಮತ್ತೊಮ್ಮೆ ಪೊಲೀಸರು ಬರ್ತಾರೆ. ಈಗ ಏನ್ ಮಾಡ್ತಾರೆ, ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಕರ್ಕೊಂಡು ಬಂದಿರ್ತಾರೆ. ಒಂದು ದೊಡ್ಡ ಪೊಲೀಸ್ ಪಡೆಯೇ ಆತನ ಮನೆಯನ್ನ ಸುತ್ತುವರೆದು ಬಿಡುತ್ತೆ. ಆತನನ್ನ ಹತ್ರ ಬರ್ತಾರೆ. ಆಗ್ಲೂ ಕೂಡ ಆತ ಗನ್ನನ್ನ ಇಟ್ಕೊಂಡು ಪೊಲೀಸರಿಗೆ ಹೆದರಿಸುವಂತ ಕೆಲಸವನ್ನ ಮಾಡ್ತಾನೆ. ಅದನ್ನ ಆತ ಫೇಸ್ಬುಕ್ ನಲ್ಲಿ ಲೈವ್ ಮಾಡ್ತಾನೆ ಇರ್ತಾನೆ. ಅದನ್ನು ಕೂಡ ಫೇಸ್ಬುಕ್ ಲೈವ್ ಮಾಡ್ತಿರ್ತಾನೆ, ಒಂದು ಕೈಯಲ್ಲಿ ಗನ್ನನ್ನ ಇಟ್ಕೊಂಡಿರ್ತಾನೆ. ಆ ವಿಡಿಯೋ ಕೂಡ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ. ಆ ವಿಡಿಯೋ ಸ್ವಲ್ಪ ಹೊತ್ತಿಗೆ ಸ್ಟಾಪ್ ಆಗುತ್ತೆ. ಸ್ವಲ್ಪ ಹೊತ್ತಿಗೆ ಒಂದು ಸುದ್ದಿ ಬರುತ್ತೆ, ಆತನ ಎನ್ಕೌಂಟರ್ ಆಗಿದೆ ಎನ್ನುವ ರೀತಿಯಲ್ಲಿ. ಅದಕ್ಕೆ ಪೊಲೀಸರು ಕೊಟ್ಟಂತ ಕಾರಣ ಏನು, ಆತ ಮಾನಸಿಕ ಅಸ್ವಸ್ಥ ಆಗಿದ್ದ. ಆ ಕಾರಣಕ್ಕಾಗಿ ಆತನ ಆಸ್ಪತ್ರೆಗೆ ದಾಖಲಿಸೋದಿಕ್ಕೆ ಅಂತ ನಾವು ಕರ್ಕೊಂಡು ಹೋಗ್ತಾ ಇದ್ವಿ, ಅಥವಾ ಕರ್ಕೊಂಡು ಹೋಗೋದಿಕ್ಕೆ ಬಂದಿದ್ವಿ ಆತನನ್ನ. ಅದಾದ ಬಳಿಕ ಆತನ ಮೇಲೆ 8 ಸುತ್ತು ಗುಂಡು ಹಾರಿಸಿದ. ಆ ಕಾರಣಕ್ಕಾಗಿ ಆತ್ಮರಕ್ಷಣೆಗೋಸ್ಕರ ಆತನ ಮೇಲೆ ನಾವು ಗುಂಡನ್ನ ಹಾರಿಸಿ ಬಿಟ್ವಿ. ಅದಾದ ಬಳಿಕ ಆತನನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನವನ್ನು ಕೂಡ ಪಟ್ವಿ. ಆದ್ರೆ ಆತನ ಪ್ರಾಣ ಉಳಿಲಿಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಆದ್ರೆ ಕುಟುಂಬಸ್ಥರು ಹೇಳ್ತಾರೆ, ಇಲ್ಲ ಸ್ವಾಮಿ, ಅಂತದ್ದೇನೂ ಆಗಿಲ್ಲ, ಅಲ್ಲಿ ಆಗಿದ್ದು ಬೇರೆಯದ್ದೇ ಅಂತ ಹೇಳಿ. ಆದ್ರೆ ಅದನ್ನ ನಂಬೋದಿಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಬಿಹಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಸಾಮ್ರಾಟ್ ಚೌಧರಿ ಅಲ್ಲಿ ಮುಖ್ಯಮಂತ್ರಿ. ಆ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಟ್ಟು ಬಿಡ್ತಾರೆ, ಆತ ಮಾನಸಿಕ ಅಸ್ವಸ್ಥ ಆಗಿದ್ದ, ಆತನ ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಅಂತ ನಮ್ಮ ಪೊಲೀಸರು ಹೋಗಿದ್ರು. ಆದ್ರೆ ಆತ ಗುಂಡನ್ನ ಹಾರಿಸೋದಕ್ಕೆ ಪ್ರಯತ್ನವನ್ನ ಪಟ್ಟ. ಆತ ಒಂದು ರೀತಿಯಲ್ಲಿ ಸಮಾಜ ಘಾತಕ ಶಕ್ತಿ. ಆ ಕಾರಣಕ್ಕಾಗಿ ಪೊಲೀಸರು ಎನ್ಕೌಂಟರ್ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ಬಿಡ್ತು ಅಂತ ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ. ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಆ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅಸಲಿ ವಿಡಿಯೋ ಹೊರಗಡೆ ಬರುತ್ತೆ. ಪೊಲೀಸರ ಮುಖವಾಡ ಕಳಚಿ ಬಿದ್ದು ಬಿಡುತ್ತೆ. ರಾಜ್ಯದ ಮುಖ್ಯಮಂತ್ರಿಯ ಮುಖವಾಡವೂ ಕೂಡ ಕಳಚಿ ಬಿದ್ದು ಬಿಡುತ್ತೆ. ಏನಾಗಿರುತ್ತೆ ಅಂದ್ರೆ, ಅರೆಸ್ಟ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಈತ ಪ್ರತಿರೋಧ ಒಡ್ಡಿದ್ದು ಹೌದು. ಸ್ವಲ್ಪ ಹೊತ್ತು ಗನ್ ಇಟ್ಕೊಂಡು ಆತ ಪೊಲೀಸರಿಗೆ ಹೆದರಿಸಿದ್ದು ಕೂಡ ಹೌದು. ಸ್ವಲ್ಪ ಹೊತ್ತು ಆದ ಬಳಿಕ ಆತ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಪಿಸ್ತೂಲನ್ನ ತೆಗೆದು ಪೊಲೀಸರ ಕಡೆಗೆ ಆತ ಎಸಿತಾನೆ. ಎಷ್ಟು ಆತ ಹೇಳ್ತಾನೆ, ನನ್ನ ಡಿಮ್ಯಾಂಡ್ ಅನ್ನ ನೀವು ಈಡೇರಿಸ್ತೀರಿ ಅಂತಾದ್ರೆ ನಾನು ಈ ಕ್ಷಣವೇ ಶರಣಾಗೋದಿಕ್ಕೆ ರೆಡಿ ಇದ್ದೇನೆ ಎನ್ನುವಂತ ರೀತಿಯಲ್ಲಿ ಆತ ಹಾಗೆ ಹೇಳ್ತಾ ಇದ್ದ ಹಾಗೆ ಆ ಕಡೆ ಪೊಲೀಸರಿಂದ ಈತನ ಕಡೆಗೆ ಗುಂಡು ಹಾರಿ ಬಂದಿದ್ದಾವೆ. ಸೊಂಟದ ಕೆಳಗಡೆಯೇ ಗುಂಡನ್ನು ಹಾರಿಸಿದ್ದಾರೆ.
ಆದರೆ ಪೊಲೀಸರ ಪ್ಲಾನ್ ಏನಾಗಿತ್ತು ಅಂದ್ರೆ ಎನ್ಕೌಂಟರ್ ಅಂತ ಬಿಂಬಿಸೋದಕ್ಕೆ ಸೊಂಟರ ಕೆಳಗಡೆ ಗುಂಡನ್ನು ಹಾರಿಸಿದ್ದಾರೆ. ಆದರೆ ವಿಪರೀತ ಬ್ಲಡ್ ಲಾಸ್ ಆಗುವ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ತಕ್ಷಣ ಅವರು ಆಸ್ಪತ್ರೆಗೆ ದಾಖಲಿಸಿಲ್ಲ. ಅದರ ಬದಲಾಗಿ ತುಂಬಾ ತಡವಾಗಿ ಬ್ಲಡ್ ಲಾಸ್ ಆಗಲಿ ಅಂತ ವೆಯ್ಟ್ ಮಾಡಿದ್ದಾರೆ. ಆತ ಇನ್ನಷ್ಟು ಚಿತ್ರ ಹಿಂಸೆಯನ್ನು ಅನುಭವಿಸುವ ಹಾಗೆ ಮಾಡಿದ್ದಾರೆ. ಅದಾದ ಬಳಿಕ ಯಾವುದೇ ಸರಿಯಾದ ಫೆಸಿಲಿಟಿ ಇಲ್ಲದಂತ ಒಂದು ಸಣ್ಣ ಆಸ್ಪತ್ರೆಗೆ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ಯಾಕೆ ಹೀಗೆ ಮಾಡಿದ್ರು ಅಂದ್ರೆ ಅದು ನೀಟಾಗಿ ಸಾಕ್ಷಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ಬೇಕಲ್ಲ. ನಾವು ಎನ್ಕೌಂಟರ್ ಮಾಡಿದ್ವಿ ಆತ್ಮರಕ್ಷಣೆಗೋಸ್ಕರ, ಆದ್ರೆ ಆತನ ಪ್ರಾಣ ತೆಗೆಯುವಂತ ಉದ್ದೇಶ ಇರಲಿಲ್ಲ. ನಾವು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಆತನ ಕರ್ಕೊಂಡು ಹೋಗ್ತಿದ್ವಿ ಎನ್ನುವ ರೀತಿಯಲ್ಲಿ ಅದಕ್ಕೆ ಬೇಕಾದದ್ದೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡಿ ಆತನ ಪ್ರಾಣವನ್ನ ಪೊಲೀಸರೇ ತೆಗೆದು ಬಿಟ್ಟಿರ್ತಾರೆ. ಯಾವಾಗ ವಿಡಿಯೋ ವೈರಲ್ ಆಗಬಿಡುತ್ತೋ ಜನ ರೊಚ್ಚಿಗೆದ್ದು ಬಿಡ್ತಾರೆ. ಆತನ ಕುಟುಂಬಸ್ಥರು ಕೂಡ ಹೋರಾಟವನ್ನ ಆರಂಭಿಸ್ತಾರೆ. ಆರಂಭದಲ್ಲಿ ಆ ಕುಟುಂಬಸ್ಥರ ವಿರುದ್ಧವೇ FIR ಅನ್ನು ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿಬಿಟ್ಟಿದ್ರು. ಅದಾದ ಬಳಿಕ ಜನ ಜೋರಾಗಿ ಇದಕ್ಕೆ ವಾಯ್ಸ್ ರೈಸ್ ಮಾಡೋಕೆ ಶುರು ಮಾಡ್ಕೊಳ್ತಾರೆ. ಸ್ವತಃ ಆಡಳಿತ ಪಕ್ಷದ ಒಂದಷ್ಟು ನಾಯಕರೇ ಇದರ ವಿರುದ್ಧವಾಗಿ ನಿಂತು ಬಿಡ್ತಾರೆ. ಇನ್ನು ವಿಪಕ್ಷದವರು ಕೂಡ ಇದನ್ನು ಅಸ್ತ್ರವಾಗಿ ಬೆಳೆಸ್ಕೊಳ್ತಾರೆ. ಜನರ ಹೋರಾಟ ಪ್ರತಿಭಟನೆ ಜಾಸ್ತಿ ಆಗುತ್ತೆ. ಬರೀ ಬಿಹಾರಕ್ಕೆ ಸೀಮಿತ ಆಗೋದಿಲ್ಲ, ಬಿಹಾರದ ಆಚೆಗೂ ಕೂಡ ಈ ವಿಚಾರ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಯಾವಾಗ ಜನರ ಆಕ್ರೋಶ ಅಂತದೆಲ್ಲವೂ ಕೂಡ ಜಾಸ್ತಿ ಆಗ್ಬಿಡುತ್ತೋ ಮುಖ್ಯಮಂತ್ರಿಗಳು ಮೊದಲು ಹೇಳಿಕೆ ಕೊಟ್ಟಿದ್ದೊಂದು ಅದಾದ ಬಳಿಕ ಬದಲಿಸುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲೇನೋ ಎಡವಟ್ಟಾಗಿದೆ, ಹೀಗಾಗಿ ನ್ಯಾಯಾಂಗ ತನಿಖೆಗೆ ಇದನ್ನು ಆದೇಶಿಸಿದ್ದೇವೆ. ಆ ಸಂದರ್ಭದಲ್ಲಿ ಇದ್ದಂತ 4 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ ಎನ್ನುವ ರೀತಿಯಲ್ಲಿ ಸದ್ಯ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಹಾಗೆ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಇದಕ್ಕೊಂದು ನ್ಯಾಯವನ್ನು ಒದಗಿಸಬೇಕು ಎನ್ನುವಂತ ಆಗ್ರಹವೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಪೊಲೀಸರು ಆತನ ಎನ್ಕೌಂಟರ್ ಮಾಡಿದ್ ಯಾಕೆ ಎನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಒಂದು ಪೊಲೀಸರಿಗೆ ಈಗೋ ಹರ್ಟ್ ಆಗಿತ್ತು ಅಂತ. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆತ ಪೊಲೀಸರಿಗೆ ಹೆದರಿಸಿ ಕಳಿಸಿದ್ದ, ಅದನ್ನ ವಿಡಿಯೋ ಮಾಡು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಅನ್ನೋದು ಒಂದು. ಮತ್ತೊಂದು ಕೇಳಿ ಬರ್ತಿರುವಂತ ಮಾತು ಏನಪ್ಪಾ ಅಂದ್ರೆ, ಒಂದು ಭೂಮಿಯನ್ನ ಬಡ್ದು ಬಾಯಿ ಹಾಕೊಳ್ಳೋ ಪ್ರಯತ್ನವನ್ನ ಪಡ್ತಾ ಇದ್ರಲ್ಲ, ಅದರ ಹಿಂದೆ ಸ್ಥಳೀಯ ರಾಜಕಾರಣಿಗಳು ಒಂದಷ್ಟು ಸ್ಥಳೀಯ ದೊಡ್ಡವರೆಲ್ಲರೂ ಕೂಡ ಇದ್ರು. ಈತನ ಪ್ರಾಣವನ್ನ ತೆಗೆದು ಬಿಟ್ರೆ, ಏನಾದ್ರೂ ಮಾಡಿ ಮುಗಿಸ್ಬಿಟ್ರೆ ಅದಾದ ಬಳಿಕ ನಾವು ಬೇಕಾಗಿದ್ದೆ ಮಾಡ್ಕೊಳ್ಬಹುದು ಎನ್ನುವಂತ ಮನಸ್ಥಿತಿಗೆ ಪೊಲೀಸರು ಬಂದಿದ್ರು. ಯಾರದ್ದೋ ಕೈಗೊಂಬೆಗಳಾಗಿ ಇಂಥದ್ದೊಂದು ಕೆಲಸವನ್ನ ಮಾಡಿದ್ರು ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕಂತೂ ಬಿಹಾರದಲ್ಲಿ ಇದು ಬಹಳ ದೊಡ್ಡ ವಿಚಾರವಾಗಿ ಮಾರ್ಪಟ್ಟಿದೆ. ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ. ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡೋಣ. ಒಟ್ಟಾರೆಯಾಗಿ ಜನ ಅಂತೂ ನ್ಯಾಯ ಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ನೋಡೋಣ ಇದು ಅಂತಿಮ ತನಿಖೆ ಏನಾಗುತ್ತೆ, ಯಾವ ವಿಚಾರಗಳು ಹೊರಗಡೆ ಬರುತ್ತೆ ಅನ್ನೋದು. ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ, ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಹೊರಡಿಸಿದ್ದಾರೆ ಅಂದ್ರೆ ಹೌದು ಇದು ಫೇಕ್ ಎನ್ಕೌಂಟರ್ ಆಗಿದ್ದಾರೆ ಅನ್ನೋದಂತೂ ಪ್ರಾಥಮಿಕವಾಗಿ ಖಚಿತ ಆಗ್ತಾ ಇದೆ. ಈಗ ಜನ ಕೇಳ್ತಿರೋದೇನಪ್ಪಾ ಅಂದ್ರೆ, ಹೌದು ಆತ ಗನ್ನನ್ನು ತಂದಿದ್ದು ತಪ್ಪೆ, ಗನ್ ಹಿಡ್ಕೊಂಡು ಆತ ಹೆದರ್ಸಿದ್ದು ತಪ್ಪೆ, ಆತ ಫ್ರಸ್ಟ್ರೇಷನ್ ಒಳಗಾಗಿದ್ದ, ಆ ರೀತಿಯಾಗಿ ಕಾರಣಕ್ಕೆ ಹಾಗೆ ಮಾಡ್ದ. ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇತ್ತು, ಅಷ್ಟೊಂದು ಪೊಲೀಸ್ ಪಡೆ ಬಂದಿತ್ತು, ಆತನ ಅರೆಸ್ಟ್ ಮಾಡೋದೇನು ಬಹಳ ದೊಡ್ಡ ವಿಚಾರ ಆಗಿರಲಿಲ್ಲ. ಹಂಗೂ ಗುಂಡು ಹೊಡೆಯಲೇಬೇಕು ಅಂತ ಆಸೆ ಇದ್ದಿದ್ರೆ ಆತನ ಕಾಲಿಗೆ ಒಂದು ಗುಂಡನ್ನು ಹೊಡೆದು ಆತನನ್ನ ಅರೆಸ್ಟ್ ಮಾಡಬಹುದಾಗಿತ್ತು. ಆದ್ರೆ ಆತನ ಪ್ರಾಣ ತೆಗೆಯುವಂತ ಹಕ್ಕನ್ನು ನಿಮಗೆ ಯಾರು ಕೊಟ್ಟರು? ಆತನಿಗೆ ಕ್ರಿಮಿನಲ್ ಹಿನ್ನೆಲೆ ಇರಲಿಲ್ಲ, ಆತ ಕ್ರಿಮಿನಲ್ ಆಗಿಲ್ಲ, ಯಾವುದೇ ಸಮಾಜಘಾತಕ ಚಟುವಟಿಕೆಗಳು ತನ್ನಂತಾನು ಗುರುತಿಸಿಕೊಂಡಿರಲಿಲ್ಲ. ಕೇವಲ ಜನರ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದ. ಬಂಧುಗಳೇ, ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಇಲ್ಲಿವರೆಗೆ ಬಂದಿದೆ. ಇಂಥ ಸಾಕಷ್ಟು ಪ್ರಕರಣಗಳು ನಡೀತಿರುತ್ತೆ. ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತೆ, ಒಂದಷ್ಟು ಬೆಳಕಿಗೆ ಬರಲ್ಲ. ನಮ್ಮಲ್ಲಿ ಸಮಾಜಕ್ಕೆ ಹೀರೋ ಆಗಬೇಕಾದಂಥವ್ರನ್ನೇ ವಿಲನ್ ಅಂತ ಬಿಂಬಿಸುವಂಥ ಇದು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ನಾವು ಕೂಡ ಅಂಥದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮ ಬುಡಕ್ಕೆ ಬಂದಾಗ, ನಮಗೆ ಯಾವುದಾದ್ರೂ ಅನ್ಯಾಯ ಆದಾಗ, ನಮಗೆ ಚುರುಕಂದಾಗ ಮಾತ್ರ ವ್ಯವಸ್ಥೆ ನಾವು ಅಂದ್ಕೊಂಡಂಗಿಲ್ಲ, ಇದೇನೋ ಬೇರೆ ಥರ ಇದೆ ಅಂತ ನಮಗೆ ಆಗ ಅನ್ಸೋದಕ್ಕೆ ಶುರುವಾಗ್ಬಿಡುತ್ತೆ. ನಾವೆಚ್ಚೆತ್ತುಕೊಳ್ಳುವವರೆಗೂ ಕೂಡ ಈ ಸಮಾಜ ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತೀತ ಸಾವನ್ನಪ್ಪಿದ ಬಳಿಕ ನಾವೆಲ್ಲರೂ ಕೂಡ ಆತನ ಬೆಂಬಲಕ್ಕೆ ನಿಂತ್ಕೊಂಡಿದ್ದೇವೆ. ಆತ ಬದುಕಿದ್ದ ಸಂದರ್ಭದಲ್ಲೇ ಇಷ್ಟು ದೊಡ್ಡ ಮಟ್ಟಿಗಿನ ಬೆಂಬಲ ಸಿಕ್ಕಿದ್ರೆ ಇವತ್ತು ಸಮಾಜವೂ ಸರಿಯಾಗ್ತಿತ್ತು, ವ್ಯವಸ್ಥೆಯೂ ಸರಿಯಾಗ್ತಿತ್ತು, ಆತನ ಪ್ರಾಣವೂ ಕೂಡ ಉಳಿತಾ ಇತ್ತು. ನಮ್ಮಲ್ಲಿ ಹಂಗೆ ಆಗಿಬಿಟ್ಟಿದೆ ಬಿಡಿ. ಸರ್ಕಾರಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಂದ್ರೆ ಅಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ. ಎಷ್ಟೋ ಜನ ಫ್ರಸ್ಟ್ರೇಟ್ ಆಗಿರ್ತಾರೆ, ಏನೋ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತೇಳಿ ಸುಮ್ಮನೆ ಆಗಿರ್ತಾರೆ. ಒಬ್ಬೊಬ್ರು ಮಾತ್ರ ಇಲ್ಲ ನಾನೇನೋ ಮಾಡ್ತೀನಿ ಅಂತೇಳಿ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಈ ರೀತಿಯಾಗಿ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಡ್ತಾರೆ. ಒಂದು ವೇಳೆ ಏನನ್ಸುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.